ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ನಾನೀಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂತಂದರೆ, ನಂದು ನಾಗೇಂದ್ರ ಪಂಡಿತ್ ಅಂತ ಯೂಟ್ಯೂಬು. ಈ ಯೂಟ್ಯೂಬ್ನಿಗೆ ನೀವು ಎಲ್ಲರೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂಚೂರು ನನ್ನ ಮುಂದೆ ಹೋಗೋದಕ್ಕೆ ಅನುಕೂಲ ಮಾಡಿಕೊಡಿ. ನಾನು ಒಂದು ಯೂಟ್ಯೂಬ್ ನಡೆಸೋಣ ಅಂತ ಒಂದು ಆಸೆ, ಮತ್ತು ಟೈಮ್ ಪಾಸ್ ಆಗ್ತಾಯಿಲ್ಲ. ಏನಾದರೂ ದಿವಸ ಒಂದಷ್ಟು ನನಗೆ ಗೊತ್ತಿರತಕ್ಕಂಥ ಒಂದಷ್ಟು ವಿಷಯನಿಗೆ ಹೇಳಿ ನಿಮಗೆ ಮನದಟ್ಟು ಮಾಡೋಣ ಅನ್ನೋದು ನನ್ನ ಅನಿಸಿಕೆಗಳು. ಅರ್ಥ ಆಯ್ತಾ? ಈಗ ಏನು ಹೇಳಕ್ಕೆ ಬಂದಿದ್ದೀನಿ ನಾನು ಅಂದರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿ CM ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಏನಾಗಿದೆ ಅಂತಂದರೆ, ಇಡೀ ದೇಶಕ್ಕೆ ಎಲ್ಲ ಕಡೆಯೂ ಗ್ಯಾಸ್ ಸಿಕ್ಕಿದ್ರೆ ಪ್ರಿಯಾಂಕಾ ಖರ್ಗೆ ಸುತ್ತಮುತ್ತ ಮಾತ್ರ ಸಿಕ್ಕಿಲ್ಲ ಅಂತೆ. ಸುತ್ತಮುತ್ತ ಅಂದರೆ ಅವರ ಸಹಪಾಠಿಗಳಿದ್ದಾರಲ್ಲ, ಅವ್ರಿಗೆ ಮಾತ್ರ ಸಿಕ್ಕಿಲ್ವಂತೆ. ಹಾಗಾಗಿ ಈ ಅಪ್ಪನಿಗೆ ಏನಾಗ್ಬಿಟ್ಟಿದೆ ಅಂತಂದರೆ, ಇದನ್ನೀಗ ಹೈಲು ಅಂತಾರೆ, ಹೈಲ್ ದೊರೆ. ಇವನಂತರ ಹೈಲ್ ದೊರೆ ಇದ್ದಂಗೆ. ಹೌದು, ಈ ಹೈಲ್ ದೊರೆಗೆ ಏನು ಮಾಡಬೇಕು, ಏನು ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ ಪಾಪ. ಸುಮ್ಮನೆ ಏನೋ ಒಂದು ವಿಷಯ ಇಟ್ಕೊಳ್ಳೋದು, ಸುಮ್ಮನೆ ಕುಣಿಯೋದು. ವಿಧಾನಸಭೆಯಲ್ಲಿ ಕುಣಿತಾವ್ರೆ ಅಂದರೆ ಭಯಂಕರ. ಯಾರ್ರಿ ಅವರು ಸಭಾಧ್ಯಕ್ಷ, ಅವನು ಇದ್ದಕ್ಕಿದ್ದಂತೆ ಅವನೇನು ಮಾತಾಡ್ತಾ ಇರ್ತಾನೆ ಅನ್ನೋದಕ್ಕೆ ಸಪೋರ್ಟು. ಅದೇ ಯಾರಾದರೂ ವಿರೋಧ ಪಕ್ಷದವ್ರು ಮಾತಾಡಿದರೆ ಮುಂದಕ್ಕೆ ಹೋಗಿ ಅಂತ ಅನ್ನೋದು. ಇವನು ಮಾತಾಡಿದ್ರೆ ಗಂಟೆ ಮಾತಾಡೋಕ್ಕೆ ಜಾಗ ಕೊಡೋದು. ಏನ್ರಿ ಇದು ವಿಧಾನಸಭೆನ? ಇದು ವಿಧಾನಸಭೆ ನಡೆಸೋವಂಥ ಏನು ಹೇಳಪ್ಪ. ಈಗ ಏನಾಗಿದೆ ಅಂದರೆ, ಕಮರ್ಷಿಯಲ್ ಗ್ಯಾಸು ನಮ್ಮ ದೇಶದ ಪ್ರಧಾನಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಗ್ಯಾಸ್ ಮಿನಿಸ್ಟರ್ ಏನು ಹೇಳಿದ್ದಾರೆ, ಇದು ಕಮರ್ಷಿಯಲ್ ಗ್ಯಾಸ್ನಿಗೆ ನಾವು ಸ್ವಲ್ಪ ಕಡಿತಗೊಳಿಸಿದ್ದೀವಿ ಅಂತ ಹೇಳಿದ್ರು. ಇನ್ನೊಂದು ಯಾಕೆ ಕಡಿತ ಆಯಿತು ಅಂತ ಹೇಳಿದ್ರು, ಮನೆಯವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು, ಇನ್ನು 75 ದಿನಗಳವರೆಗೆ ನಮ್ಮ ಗ್ಯಾಸು ಸಿಗುತ್ತೆ ಎಲ್ಲರಿಗೂ. ಅದರಲ್ಲಿ ಕಮರ್ಷಿಯಲ್ ಗ್ಯಾಸು ಸ್ವಲ್ಪ ಕಡಿತ ಆಗಿದೆ. ಯಾಕೆ ಹಂಗಂತಂದರೆ, ಹೊರದೇಶದಲ್ಲಿ ಅಮೇರಿಕಾ ಮತ್ತು ಇಸ್ರೇಲ್ ಮತ್ತು ಇರಾನ್ ಯುದ್ಧ ನಡೀತಾ ಇರೋದ್ರಿಂದ ಇದು ತೊಂದರೆ ಆಗಿದೆ. ಅಲ್ಲಿಂದ ಬರ್ತಕ್ಕಂಥ ಗೂಡ್ಸ್ ವಾಹನಗಳು ಬರ್ತಾ ಇಲ್ಲ. ಹಂಗಾಗಿ ಇದು ತಾತ್ಕಾಲಿಕವಾಗಿ ತೊಂದರೆ ಆಗಿದೆ ಅಂತ ಹೇಳಿದ್ರು. ತಾತ್ಕಾಲಿಕವಾಗಿ, ಅದು ಪೂರ್ಣಾವಧಿಗಲ್ಲ. ತಾತ್ಕಾಲಿಕ ಅಂದರೆ ಏನೋ ಮಾತುಕತೆ ನಡೀತಾ ಇದೆ, ಅದರಿಂದ ಅದನ್ನು ಸಾಲ್ವ್ ಮಾಡಿ ನಾವು ತೊಗೊಂಬರೋಣ ಅಂತ ಯೋಚನೆ ಮಾಡಿಕೊಂಡು ಇದನ್ನು ಮಾಡಿದ್ರೆ, ಈ ಅಪ್ಪ ಕುಣಿತಾನೆ ಅಂದರೆ ಭಯಂಕರವಾಗಿ ಕುಣಿತಾವ್ರಲ್ರಿ. ಈಗೇನು ಹೇಳ್ತಾವ್ರಿ ಗೊತ್ತಾ? ಈಗ ಅಲ್ಲಿಂದ ನಿನ್ನೆ ಒಂದು ಮುಂಬೈಗೆ ಒಂದು ಬೋಟ್ ಬಂದಿದ್ದ ತಕ್ಷಣವೇ, ಹಡಗು ಬಂದಿದ್ದ ತಕ್ಷಣವೇ ನೋಡಿದ್ರ ಇಸ್ರೇಲ್ ಇವಾಗ ಇರಾನು ಏನೋ ಮಾನವೀಯತೆಯ ದೃಷ್ಟಿಯಿಂದ ಬಿಟ್ಟಿದೆ. ಏನ್ರಿ ಇದೆಲ್ಲ ಮಾತುಗಳು ರೀ? ಮಾನವೀಯತೆಯಿಂದ ದೃಷ್ಟಿಯಿಂದ ಯಾವನ್ರಿ ಬಿಟ್ಕೊಡ್ತಾನೆ? ನಿನಗೆ ಬೇಕು, ನಿಂಗೆ ಹೊಟ್ಟೆ ಹಸಿತೈತೆ ಅಂತ ಕೇಳಿದ್ರೆ ಮಾತ್ರ ಮಾನವೀಯತೆಯ ದೃಷ್ಟಿಯಿಂದ ಬಿಟ್ಟುಕೊಡೋದು. ಹೊಟ್ಟೆ ಹಸಿ ಇಲ್ಲ ಅಂತಂದರೆ ಯಾವನೂ ಬಿಟ್ಟುಕೊಡಲ್ಲ. ಹೋಗ್ಬಿಡ್ಲಪ್ಪ, ಏನೋ ದೇಶನೇ ನಾನು ಉದ್ಧಾರ ಮಾಡ್ತೀನಿ ಅಂತ ಯಾವನೂ ಅಷ್ಟು ದೊಡ್ಡತನ ಯಾವನಲ್ಲೂ ಇಲ್ಲ. ನಿನ್ನ ಹತ್ರನೇ ಇಲ್ಲ. ನಿನ್ನ ದೇಶದಲ್ಲಿ ಆಗೋ ಅಂಥ ಅನಾಹುತನೀಗ ನೀನು ಸರಿ ಮಾಡ್ಕೊಳಕ್ಕಾಗಲ್ಲ ಪ್ರಿಯಾಂಕಾ ಖರ್ಗೆ. ನಿಮ್ಮ ಲೀಡ್ರ್ ನೋಡಿದ್ರೆ ಅವನು ಬಾಯಿಗೆ ಬಂದಾಗೆ ಹುಚ್ಚಿನಂಗೆ ಹರೆ ಹುಚ್ಚರು ನೀವೆಲ್ಲರೂ ಏನು ಮಾಡಿ ಗೊತ್ತಾ? ಕಾಂಗ್ರೆಸ್ನವರು ಒಂದು 3 ತಿಂಗಳು ನಿಮಾನ್ಸಕ್ಕೆ ಸೇರ್ಕೊಂಬಿಟ್ರೆ ಅವರು ಟ್ರೀಟ್ಮೆಂಟ್ ಮಾಡ್ತಾರೆ, ಹರೆ ಹುಚ್ಚರನಿಗೆ ಸರಿ ಮಾಡ್ತಾರೆ. ಈ ಹರೆ ಹುಚ್ಚರುಗಳಿಗೆಲ್ಲ ಯಾವಾಗ ಬುದ್ಧಿ ಬರ್ತದೆ ಏನು ಅಂತ ಅನ್ನೋದು ಗೊತ್ತಿರಲ್ಲ. ಅದಕ್ಕೋಸ್ಕರ ಹಿಂಗೆ ಮಾಡಿ, ಆವಾಗ ಸರಿ ಆಯ್ತದೆ. ಅರ್ಥ ಆಯ್ತಾ? ಗ್ಯಾಸು ಸಿಲಿಂಡ್ರು ಕಮರ್ಷಿಯಲ್ ಅವ್ರಿಗೆ ಈಗ ಯಾವುದೋ ಎಲ್ಲೋ ಒಂದು 125 ಗ್ಯಾಸ್ ಸಿಕ್ತಂತೆ ಕಂಡುಹಿಡಿತಾವ್ರೆ ಒಬ್ಬೊಬ್ಬರು. ಏನು ಹೋಗಿದ ತಕ್ಷಣ ಇವರೆಲ್ಲ ಪೊಲೀಸ್ನವ್ರು ಹೋಗಿದ ತಕ್ಷಣ ಕಂಡುಹಿಡಿಯೋಕ್ಕಾಗತ್ತಾ? ನಿಧಾನ ಟೈಮ್ ತಗೋತದೆ. ಅದು ಯಾರು ನಿಜವಾದ ಕಳ್ಳರು ಯಾರು ಹುಡುಕ್ಬೇಕಲ್ವ, ಅವರು ಪರಿಶೀಲನೆ ಮಾಡಬೇಕಲ್ವ. ಅವರು ನಮ್ಮಂಗೆ ಮನುಷ್ಯರಲ್ವ. ಅದಕ್ಕೆ ಇವನು ಯಾವನವನು ಪಬ್ಲಿಕ್ TV ರಂಗಣ್ಣ, ಏನು ಮಾತಾಡ್ತಾ ಇದೀಯ ರಂಗಣ್ಣ? ನೀನು ಒಬ್ಬ ಪತ್ರಕರ್ತನ ನೀನು? 125 ಹಿಡಿದ್ಬಿಟ್ರೆ ಸಾಕು ಹಂಗಂತಂದ್ರೆ ಏನು? ನೀನೇ ಒಂದು ಇನ್ವೆಸ್ಟಿಗೇಷನ್ ಸಂಘ ಮಾಡಿಬಿಟ್ಟು ನೀನು ಪಾಪ ಅವ್ರಿಗೆ ಸಪ್ಲೈ ಮಾಡು. ನಿನ್ನ ಕಡೆಯವ್ರಿಗೆಲ್ಲ ಸಂಬಳ ಕರೆಕ್ಟಾಗಿ ಕೊಡ್ತಾ ಇದೆಯಾ? ರಂಗಣ್ಣ, ನಿನ್ನಲ್ಲಿ ಕೆಲಸ ಮಾಡೋರಿಗೆ ಎಷ್ಟು ಜನ ಬದಲಿ ಮಾಡಿದೀಯಾ? ಏನು ಕತೆ ಅಂತ ಗೊತ್ತಾ? ಸಂಬಳ ಇಲ್ಲದೆ ಎಲ್ಲ ಬಿಟ್ಟು ಹೋಗಿರೋದು. ನಿನ್ನಲ್ಲಿರ್ತಕ್ಕಂಥವ್ರು 20 ಜನ 30 ಜನ ಟೀಮ್ಗೆ ನೀನು ಸಂಬಳ ಕೊಡೋಕ್ಕೆ ಯೋಗ್ಯತೆ ಇಲ್ಲ. ನೀನು ಬೇರೆಯವ್ರ ಬಗ್ಗೆ ಇದನ್ನು ಮಾಡ್ತೀಯ, ರಾಜ್ಯ ಸರ್ಕಾರನಿಗೆ ಟೀಕೆ ಮಾಡ್ತೀಯ. ಏನೋ ನೀನೇ ದೇವಲೋಕದಿಂದ ಇಳಿದು ಬಂದಂಗೆ. ಇದೇನಾ ನೀನು ಕಲ್ತಿರೋದು? ಇದೇನಾ ನಿನಗೆ ಹೇಳ್ಕೊಟ್ಟಿರೋದು ನಿಮ್ಮ ಗುರುಗಳು? ಪತ್ರಕರ್ತ ಅಂದರೆ ಹೆಂಗಿರಬೇಕು?
ಎಲ್ಲ ನ್ಯೂಟ್ರಲ್ ಆಗಿರಬೇಕು. ಯಾರಿಗೂ ನೋವಾಗದ ರೀತಿ ಮಾತಾಡಬೇಕು. ನೋವಾಗಲಿ ಇಲ್ಲ ಅಂತಲ್ಲ, ಅಂದರೆ ಎರಡೂ ಸರಿ ಸಮಾನಾಗಿ ನೋಡಬೇಕು. ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎರಡೂನು. ಆಡಳಿತ ಪಕ್ಷಕ್ಕೊಂಥರ ಮಾತಾಡೋದು, ಇದಕ್ಕೊಂಥರ ಮಾತಾಡೋದಾ? ನೀವೆಲ್ಲ ಕಾಂಗ್ರೆಸ್ ಹುಟ್ಟಿದವ್ರು ಹಂಗೆ ಆಡ್ತೀರಾ? ರಂಗಣ್ಣ, ನೀನು ಒಂಥರ ಕಾಂಗ್ರೆಸ್ ಹುಟ್ಟಿದವನೇ ನೀನು. ಹಿಂದೆ ಹಿಂಗೆ ಆಡಿಕೊಂಡು ಎಲ್ಲರೂ ಒಟ್ಟೋದ್ರು. ಈಗ ನೀವೆಲ್ಲ ಕೆಲವ್ರು ಉಳ್ಕೊಂಡಿದ್ದೀರ. ನೀವು ಯಾವತ್ತು ಹೋಯ್ತೀರ ಗೊತ್ತಿಲ್ಲ. ನಿಮಗೂ ಒಂದಿನ ಸೃಷ್ಟಿಕರ್ತ ನೇಮಕ ಮಾಡ್ತಾನೆ, ಒಂದು ಟೈಮ್ ಕೊಡ್ತಾನೆ. ಆ ಟೈಮಿಗೆ ನಿಮ್ಮನ್ನೆಲ್ಲರನ್ನೂ ಬೇಕಾದಾಗ ಕರ್ಕೋತಾನೆ. ಯೋಚನೆ ಇರಲಿ. ಬೇಕಾದ್ರೆ ನನ್ನ ಮೇಲೆ ಏನು ಮಾಡ್ಕೋತೀಯ ಮಾಡ್ಕೊ. ನೀನು ಒಂದು ಕೇಸ್ ಹಾಕ್ಕೊಂಡ್ರೆ ಹಾಕೋ. ಕೇಸಿಗೆ ನಾನು ಬಂದು ಉತ್ತರ ಹೇಳ್ತೀನಿ. ಅರ್ಥ ಆಯ್ತಾ? ಇದೆಲ್ಲ ನಾನೇನು ಹೆದರ್ಕೊಳ್ಳೋನು ಅಲ್ಲ. ಯಾಕೆಂದರೆ ನಾನು ನಿಮ್ಮಂಗೆ 40 ವರ್ಷದಿಂದ ಬೆಂಗಳೂರಲ್ಲಿ ಇದ್ದವನೇ. ನಾನು ಇದರ ಸಮಸ್ಯೆಗಳನ್ನ 108 ನಾನು ಎದುರಿಸ್ಕೊಂಡು ಬಂದಿರೋನು. ಅರ್ಥ ಆಯ್ತಾ? ಯಾವಾಗಲೂ ಮಾತಾಡುವಾಗ ನೇರ ದೃಷ್ಟಿಯಿಂದ ಮಾತಾಡಬೇಕು. ಅದು ಮತ್ತೆ ಯಾವ ರೀತಿ ಇರಬೇಕು? ಸಮಾಜಕ್ಕೆ ಧಕ್ಕೆ ತರದಂಗೆ ಇರಬೇಕು. ಧಕ್ಕೆ ತರೋ ರೀತಿ ಮಾತಾಡೋದಾದರೆ ನೀವ್ಯಾಕೆ ಪತ್ರಕರ್ತರಾಗಬೇಕು? ಹಾಂ, ಏನಕ್ಕಪ್ಪ ಪತ್ರಕರ್ತರಾಗಬೇಕು? ಅದ್ರ ಬದಲು ಬೇರೆ ಏನಾದ್ರು ಕೆಲಸ ಮಾಡು. ಬಾ, ಭಿಕ್ಷೆ ಬೇಡು ನನ್ನಂಗೆ, ಹೋಗಲಿ. ಸರಿಯಾಗುತ್ತೆ. ಜೀವನ ತಾನೇ ಬೇಕು. ಎಲ್ಲರಿಗೂ ಜೀವನ ಇದೆ. ನೀನು ಬದುಕಿದೀಯ, ನಾನು ಬದುಕಿದ್ದೀನಿ. ನೀನೊಂದು ಟಿ ವಿ ಸ್ಟೇಷನ್ ನಡೆಸ್ತೀಯ, ನಾನು ಹಂಗೆ ಜೀವನ ಹಾಕ್ಕೊಂಡು ಓಡಾಡ್ತಾ ಇದ್ದೀನಪ್ಪ. ಇನ್ನೇನು ಮಾಡ್ತೀಯ? ನೀನು 30 ಜನಕ್ಕೆ ಸಂಬಳ ಕರೆಕ್ಟಾಗಿ ಕೊಟ್ಬಿಡ್ತಿದ್ಯಾ? ನಿನ್ನಲ್ಲಿ ಎಷ್ಟು ಜನ ಬದಲಿ ಆಗವ್ರೆ ಅಂತ ಗೊತ್ತಾ? ಯಾಕಾದ್ರೆ ಅವರೆಲ್ಲ ಬಿಟ್ಟೋದ್ರು? ನೀನು ಅವ್ರನ್ನ ಸರಿಯಾಗಿ ರೀತಿ ನಡೆಸ್ಕೊಳ್ಳಿಲ್ಲ ಹಂಗಂತಾನೆ, ಇನ್ನೇನೂ ಇಲ್ಲ. ಸಾಧ್ಯ ಆದರೆ ಯಾವಾಗೂ ತೂಕವಾಗಿ ಮಾತಾಡೋದನಿಗ ಕಲಿ. ಇಲ್ಲ, ಒಂದು ಸತಿ ಏನು ಗೊತ್ತಾ, ನೀನು ಮಾತಾಡಿದ್ದು ಸರಿನಾ ಇಲ್ವೋ ಅಂತೇಳಿ ನೀನು ಮುಂದೆ ಇಟ್ಕೊಂಡು ಒಂದು ಸತಿ ನೋಡು. ಹೌದು, ನಾನು ಎಲ್ಲೆಲ್ಲಿ ತಪ್ಪು ಮಾಡಿದೆ, ನಾನೇನು ಮಾತಾಡಿದ್ದು ಸರಿನಾ ಇಲ್ವೋ ಹಂಗಂತ. ಆವಾಗ ಗೊತ್ತಾಗುತ್ತೆ. ಯಾರೋ ನಿನ್ನ ಜೊತೆ ಅಕ್ಕಪಕ್ಕದಲ್ಲಿರೋ 4 ಜನ ಮೆಚ್ಕೋತಾರೆ ಹಂಗಂತ ಮಾತಾಡೋದಲ್ಲ. ಯಾರೋ ನಿನ್ನ ಶಿಷ್ಯರಿದ್ದಾರಲ್ಲ ಇಬ್ಬರು, ಯಾವನವನು ಅರುಣ್ ಬಡ್ಗೆನೇ ಎಂಥ ಬಡ್ಗ, ಆ ಬಡ್ಗನಿಗೇನು ಗೊತ್ತು? ಅವನಿಗೂ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ. ಅವ ಕತ್ತಾನೆ, ನೀನು ಅಂತೀಯ. ಅದ್ರ ತಕ್ಕಂಗೆ ಆ ಯಮ್ಮನ ಮೇಡಮ್ ಒಬ್ಬರು, ಹೌದಾ ಸರ್ ಅಂತ. ಅದೇನು ನಮ್ಮೂರಲ್ಲಿ ಸೊಲ್ಲಿಕ ಪದ ಹೇಳುವಾಗ ಸೊಲ್ಲಿಕ್ತಿದ್ರಂತೆ. ಹಂಗಾಯ್ತು ಈಗ ನಿಂದು ಸೊಲ್ಲಿಕ್ಕೊಳಕ್ಕೆ ಒಬ್ಬನ ಇಟ್ಕೊಂಡಿದ್ದೀಯ. ನಾನು ಹೇಳೋದು ಏನು ಸರಿನಾ ತಪ್ಪು ಹಂಗಂತ. ಇಷ್ಟು ಹೇಳಿ ನಾನು ನನ್ನ ಇಲ್ಲಿಗೆ ಮಾತಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ.